ಒಂದು ಅಭಿಮಾನ ಏನಂದರೆ ಒಂದು ದೊಡ್ಡವ್ರಿಗೆ ಏನು ಮರ್ಯಾದೆ ಒಂದು ರೆಸ್ಪೆಕ್ಟ್ ಬೇಕಲ್ಲ, ಅದು ಒಂದು ಇರೋದಿಲ್ಲ. ಆದರೂ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಸೀನಿಯರ್ ಸಿಟಿ ಅವ್ರು ನಿಂತ್ಕೊಂಡೆ ಎಷ್ಟೋ ವಯಸ್ಸಾಗೋರು 90 ವರ್ಷ ಅವತ್ತು ಒಂದು ಗಲಾಟೆ ಮಾಡಿಬಿಟ್ಟೆ. ಸರ್ಕಾರ ಒಂದೇ ಸಮ ಹೇಳ್ತಾ ಇರೋದೇನೆಂದರೆ ಸೀನಿಯರ್ ಸಿಟಿಗೆ ಫ್ರೀ ಮಾಡಬೇಕು. ಅದು ಏನು ಬರ್ತಾ ಐತೆಪ್ಪ, ಇವಾಗ ಏನು ಬಡವರು ಇರ್ತಾರೆ ಪಾಪ, ಏನು ದಿನ ಫುಟ್ಪಾತ್ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ನಮ್ಮಂಥವ್ರು ನೋಡಿ ಈ ಥರ ನಾವು ಪೆಟ್ಟೆ ಅಂಗಡಿ ಒಳಗಿನ ವ್ಯಾಪಾರ ಏನಿರೋದಿಲ್ಲ. ಅಲ್ಲ, ನೀರಿಲ್ಲ ಅಂದರೆ ಸಾಧ್ಯನೇ ಇಲ್ಲ, ಜೀವನೇ ಇಲ್ಲ. ನೀರು ಇದ್ರೇ ಜೀವ, ನೀರಿಲ್ಲ ಅಂದರೆ ಜೀವ ಇಲ್ಲ. ಮಾಡಿದ್ದಾರೆ, ಆದರೂ ಏನಂದರೆ ಬಸ್ಸು ಮಾಡಿದ್ದಾರೆ. ಏನು ತೊಂದರೆ ಅಂದರೆ ಅದು ಸೀನಿಯರ್ ಸಿಟಿಗೆ ಫ್ರೀ ಮಾಡಬೇಕಾಯ್ತು. ಲೆಕ್ಕದ ನೋಡಿದೆ ಅವ್ರದ್ದು ಒಂದು ಆಶೀರ್ವಾದ. ಅದು ಬಿಟ್ಟು ಲೇಡೀಸ್ಗೆ ಮಾಡಿದ್ದಾರೆ. ಆದರೂ ಏನಂದರೆ ಇವಾಗ ಜನ ಏನು ತೊಂದರೆ ಅಂದರೆ ಆ ಕಡೆ ಬಸ್ಸು ಬಿಡೋದಿಲ್ಲ, ಜನ ಕುತ್ಕೊಂಡು ಬಿಡ್ತಾರೆ, ಬಸ್ ಒಳಗೆ ಗಲಾಟೆ ಮಾಡ್ತಾರೆ, ವಯಸ್ಸಾಗೋರು ಇತ್ಕೊಂಡು ಬಿಡ್ತಾರೆ. ಹೇಳ್ರಿ ಏನ್ರಿ ಎದೋಳಲ್ಲ, ಏನು ಮಾಡ್ಕೊಂಡ್ರಿ ನಾ ಮಾಡ್ಕೊಳ್ಳಿ ಅಂದರೆ ಅದು ಯಾರೇ ಇರಲಿ ಜಾತಿ ಬಗ್ಗೆ ಇಲ್ಲ. ಒಂದು ಅಭಿಮಾನ ಏನಂದರೆ ಒಂದು ದೊಡ್ಡವ್ರಿಗೆ ಏನು ಮರ್ಯಾದೆ ಒಂದು ರೆಸ್ಪೆಕ್ಟ್ ಬೇಕಲ್ಲ, ಅದು ಒಂದು ಇರೋದಿಲ್ಲ. ಇವಾಗ ಅದೇ ಚರ್ಚೆ ಕಂಡಕ್ಟರ್ ಮೇಲೆ ಗಲಾಟೆ ಮಾಡ್ತಾರೆ. ಸೀಟ್ ಬಿಡಿ ಅಂದರೆ ಅವ್ರದ್ದು ಏನಂದ್ರೆ ಕೇಳೋದಿಲ್ಲ. ಏನಂದರೆ ಎಷ್ಟು ಹೇಳ್ರೆ ಈ ಕಡೆನ ದಾಡ್ತಾರೆ, ಆ ಕಡೆ ನಮಗೆ ಎದೋಳಿ ಅಂದರೆ ಅದು ಹುಡುಗರು ಎಲ್ಲ 4 ವರ್ಷ 15 ವರ್ಷ ಹುಡುಗಿ 12 ವರ್ಷ ಹುಡುಗಿ ಎಲ್ಲ ಕುತ್ಕೊಳ್ತಾರೆ, ಸ್ಕೂಲ್ ಹುಡುಗರು. ಆದರೂ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಸೀನಿಯರ್ ಸಿಟಿ ಅವ್ರು ನಿಂತ್ಕೊಂಡೆ ಎಷ್ಟೋ ವಯಸ್ಸಾಗೋರು 90 ವರ್ಷ ಅವತ್ತು ಒಂದು ಗಲಾಟೆ ಮಾಡಿಬಿಟ್ಟೆ. ಎದೋಳಿ ಅಂದರೆ ನೀವೇನ್ರಿ, ನಾನು ನಿಂತ್ಕೊಂಡಿದ್ದೀನಿ, ನೀವು ಎದೊಳ್ಬೇಕಂದ್ರೆ ಎದೋಳೆಲ್ಲ ಏನು ಮಾಡ್ಕೊಂಡಿದ್ರೆ ಗಲಾಟೆ ಮಾಡಿದರು. ಅವೆಲ್ಲ ಏನೇನು ತೊಂದರೆ ಆಗ್ತಾಯಿದೆ. ಬಸ್ಸು ಜಾಸ್ತಿ ಮಾಡಿದ್ದಾರೆ, ಒಂದು ಕಡೆ ಬಿಡ್ತಾ ಇದ್ದಾರೆ, ಅಣ್ಣವ್ರು ಹೇಳೋ ಥರ ಒಂದು ಕಡೆ ಮಾಡ್ತಾ ಇದ್ದಾರೆ. ಆದರೂ ಯಾರಿಗೆ ಏನು ಹೇಳೋಕ್ಕೂ ಸಾಧ್ಯನೇ ಇಲ್ಲ. ಏನು ಮಾಡೋಣ ಹೇಳಿ? ಎಲ್ಲ ತೊಂದರೆ ಆಗ್ತೈತೆ. ಬೆಲೆ ಈ ಕಡೆ ತೊಗೊಳ್ತಾ ಇದ್ದಾರೆ, ಈ ಕಡೆ ಕಿತ್ಕೊಳ್ತಾ ಇದ್ದಾರೆ. ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ. ಒಂದು ನೋಡ್ಕೊಳ್ಬೇಕು. ನಾನು ಸರ್ಕಾರ ಒಂದೇ ಸಮ ಹೇಳ್ತಾ ಇರೋದೇನೆಂದರೆ ಸೀನಿಯರ್ ಸಿಟಿಗೆ ಫ್ರೀ ಮಾಡಬೇಕು. ಮಾತಾಡೋಕ್ಕೆ ಏನಾಗುತ್ತೆ, ಭಾಳ ಬೇಜಾರಾಗ್ತದೆ. ಬೆಳಗ್ಗೆ ಗಲಾಟೆ ಮಾಡಿದ್ದಾರೆ ಬಸ್ ಒಳಗೆ, ಬಿಡಿ ಅಂದರೆ ಸೀಟು ಬಿಟ್ಟಿಲ್ಲ. ಇವಾಗ ಏನು ಮಾಡೋದು, ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೇರೆ ಏನಿಲ್ಲ. ಎಲ್ಲ ಹೀಗೆ ಇದೊಂದು ಕಡೆ ಆದರೆ ಈಗ ರಾಜಕೀಯ ಎಲ್ಲವನ್ನ ಬಿಡೋಣ ಸರ್. ಈಗ ಆಸ್ ಎ ನೀವೊಂದು ಪಬ್ಲಿಕ್ ಆಗಿ ಕುಡಿಯೋ ನೀರಿನ ಬೆಲೆ ಜಾಸ್ತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ಇಲ್ಲ, ಒಂದೇ ಸಮ ನೀರು ಬೆಲೆ ಜಾಸ್ತಿ ಮಾಡಿದಾದ್ರೂ ಈ ಕಡೆ ಮಾಡ್ತಾ ಇದ್ದಾರೆ, ಆ ಕಡೆ ತೆಗಿತಾ ಇದ್ದಾರೆ. ಹಂಗೆ ಅದು ಕರೆಂಟ್ ಬಿಲ್ ಇರಲಿ, ಈ ಕಡೆ ಸ್ವಲ್ಪ ಅರ್ಧಕ್ಕರ್ಧಕ್ಕೆ ಏನು ಒಂದು ಮಾಡ್ತಾ ಇದ್ದಾರೆ. ಅದು ಕೂಡ ಎರಡು ತಿಂಗಳು ಸೇರಿ ಒಂದೇ ತಿಂಗಳಿಗೆ ಬರ್ತಿದೆ. ಅದು ಏನು ಬರ್ತಾ ಐತೆಪ್ಪ, ಇವಾಗ ಏನು ಬಡವರು ಇರ್ತಾರೆ ಪಾಪ, ಏನು ದಿನ ಫುಟ್ಪಾತ್ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ನಮ್ಮಂಥವ್ರು ನೋಡಿ ಈ ಥರ ನಾವು ಪೆಟ್ಟೆ ಅಂಗಡಿ ಒಳಗಿನ ವ್ಯಾಪಾರ ಏನಿರೋದಿಲ್ಲ. ನಮ್ಮಂಥವ್ರಿಗೆ ಅದು ಏನು ಮಾಡೋಕ್ಕಲ್ಲ. ಬಸ್ಸು ಮಾಡಿದಿರೋದು ಕರೆಕ್ಟೇ. ಏನಂದರೆ ನೀರ್ದು ಬೆಲೆ ಕಮ್ಮಿ ಮಾಡ್ತಾರೆ, ಜಾಸ್ತಿ ಮಾತು ಹೇಳೋಕ್ಕೆ ಸಾಧ್ಯ ಇರಲ್ಲ. ಅವ್ರವ್ರದ್ದು ಅಭಿಮಾನ, ಏನು ಮಾಡೋಕ್ಕಾಗಲ್ಲ. ಅಲ್ಲ ಸರ್, ಅದೇ ಸರ್ ಹೇಳಿದ್ರು, ರಾಜಕೀಯ ಎಲ್ಲ ಬಿಡೋಣ. ಈಗ ಕೊನೆ ಪಕ್ಷ ಊಟ ಇಲ್ದ್ರೆ ಇರ್ಬೋದು, ಬಟ್ ನೀರ್ ಇಲ್ದ್ರೆ ಇರಕ್ಕಾಗುತ್ತಾ? ಈ ಟೈಮಲ್ಲಿ ಬೆಲೆ ಜಾಸ್ತಿ ಮಾಡಿದ್ರೆ ಎಷ್ಟು ಸರಿ? ಅವ್ರು ಹೇಳಿದ್ರಲ್ಲ, ನೀರಿಲ್ಲ ಅಂದರೆ ಸಾಧ್ಯನೇ ಇಲ್ಲ, ಜೀವನೇ ಇಲ್ಲ. ನೀರು ಇದ್ರೇ ಜೀವ, ನೀರಿಲ್ಲ ಅಂದರೆ ಜೀವ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಇವಾಗ ಏನು ಮಾಡೋಕ್ಕೂ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಹೇಳ್ಕೊಂಡ್ರೆ ಏನಂದರೆ ಎಲ್ಲ ನಾವು ಹೇಳೋದು ಒಂದೇ, ಪ್ರತಿಯೊಂದು ಜನ ಹೇಳೋದು ಒಂದೇ ಅಷ್ಟೇ. ಏನು ಹೇಳೋಕ್ಕೂ ಸಾಧ್ಯ ಇರೋದಿಲ್ಲ. ಇವನ್ ಸರ್ ಅವ್ರು ಹೇಳ್ತಾರೆ, ತುಂಬಾ ಜನರಿಗೆ ಇವತ್ತಿಗೂ ಕೂಡ ಒಂದು ಡೌಟ್ ಇದೆ, ಕಾಂಗ್ರೆಸ್ ಸರ್ಕಾರ ಮುಂದೆ ನಡೆಯುತ್ತಾ ಇಲ್ವಾ, ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತಾ ಅಂತ. ಬಿಕಾಸ್ ರೀಸನ್ ಸರ್, ಈಗ ಆಲ್ರೆಡಿ 2.5 ವರ್ಷ ಆಗಿದೆ, ಇನ್ನು 3 ವರ್ಷ ಅವ್ರ ಅಧಿಕಾರ ಇದೆ. ಅಷ್ಟರಲ್ಲಿ ಗ್ಯಾರಂಟಿಗಳನ್ನ ತೆಗಿತಾರೋ ಅನ್ನೋ ಒಂದಷ್ಟು ಜನರಿಗೆ ಭಯ ಇದ್ರೆ, ಈ ಮಧ್ಯೆ ಈ ರೀತಿ ಹೊಸ ರೂಲ್ಸ್ಗಳನ್ನ ಜಾರಿಗೆ ತರ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಬೆಲೆಗಳನ್ನ ಬಿಟ್ಟರೆ ರೇಟ್ ಜಾಸ್ತಿ ಮಾಡ್ತಾ ಹೋಗ್ತಾನೆ ಇದ್ದಾರೆ. ಇವಾಗ ಏನಂದರೆ ನೋಡಿ, ಇದು ನಿಮಗೆ ಸರ್ಕಾರ ಯಾವ ಸರ್ಕಾರಾಗ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ. ಯಾರು ಜಾಸ್ತಿ ಮಾಡ್ತಾರೆ, ಯಾರು ಕಮ್ಮಿ ಮಾಡ್ತಾರೆ ಹೇಳೋಕ್ಕೆ, ಅದು ಮುಖ್ಯಮಂತ್ರಿ ಎಲ್ಲ MP ಗಳು ಏನಿರ್ತಾರೆ ಅದು ಹೇಳೋಕ್ಕೂ ಸಾಧ್ಯ ಇಲ್ಲ. ಪ್ರೈಮ್ ಮಿನಿಸ್ಟರ್ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರವ್ರದಾಗ ಆ ಭಗವಾನ ಏನು ಮಾಡ್ತಾನೆ ಅದೇ ಆಗೋದು. ಯಾಕೆ ನಮ್ಮ ಜನ ಕೈ ಒಳಗೆ ಏನೂ ಇಲ್ಲ. ಅವ್ನು ಏನು ಮಾಡ್ತಾನೆ ಅದೇ ಆಗೋದು, ಬೇರೆ ಏನಿಲ್ಲ. ಅಷ್ಟೇ, ಅವಶ್ಯಕತೆ ಇಲ್ಲ. ಯಾರ ಪ್ರಕಾರ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ. ಯಾರು ಇವ್ರು ಸರ ಇಲ್ಲ, ಅವ್ರು ಸರ ಇಲ್ಲ ಅಂದರೆ ಯಾರು ಏನು ಮಾಡಲ್ಲ ಸರ್. ನಾವು ಸಂಪಾದಿಸ್ಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು. ಯಾರ ನಂಬಿಕೆ ಮೇಲೆ ಇರೋದು ಸಾಧ್ಯನೇ ಇಲ್ಲ. ವ್ಯಾಪಾರ ನಂಬಿಕೆ ಬಿಟ್ಟು ನಾವೇನು ಮಾಡ್ತಾ ಇದೀವಿ, ದುಡಿಯೋದು ನಮ್ಮ ಕೆಲಸನ ನಾವು ನೋಡ್ಕೊಂಡು ಹೋಗೋಣ ಅಂತ ನಿಮ್ಮ ಅಭಿಪ್ರಾಯ ಅಷ್ಟೇ. ಎಲ್ಲ ನೋಡಿ, ರಸ್ತೆ ಒಳಗೆ ವ್ಯಾಪಾರ ಮಾಡ್ತಾರೆ ಪಾಪ. ಅವ್ರದ್ದು ದಿನ ಎಜುಕೇಷನ್ ಹುಡುಗಿಗೆ ಎಲ್ಲ ಎಷ್ಟು ಒಂದು 4 ಜನ 7 ಜನ 3 ಜನ ಇರ್ತಾರೆ. ಎಜುಕೇಷನ್ 60,000 70,000 ಕಟ್ಟಬೇಕು. ಅವ್ರು ಹೆಂಗೆ ದುಡಿ ಮಾಡ್ತಾರೆ? ಅದು ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್. ಅದು ಮಾಡಿ ನಾವು ಆ ಪ್ರಕಾರ ನಾವು ಹೇಳಕ್ಕೆ ಹೋಗಲ್ಲ. ಇವ್ರು ಸರಿಯಾಗಿಲ್ಲ, ಅವ್ರು ಸರಿಯಾಗಿಲ್ಲ ಅಂದರೆ ಅದು ಒಂದು ತಪ್ಪಿರ್ತದೆ. ಏನಂದರೆ ಒಂದು ಅಭಿಮಾನ, ಒಂದು ಗೌರವ ಏನಂದರೆ ಸರ್ಕಾರ ಮಾಡೋದು ಇರಲಿ, ನಮ್ಮದು ವೋಟಿಂಗ್ ಮಾಡೋದು ಮಾತ್ರ ಅಷ್ಟೇ. ವೋಟ್ ಬೇಕಂದರೆ ಮಾಡ್ಕೊಳ್ಳೋದು. ರಸ್ತೆಗಳು ಸರಿಯಾಗಿ ಮಾಡ್ಕೊತಾರೆ, ಬಸ್ಗಳು ಸರಿಯಾಗಿ ಮಾಡ್ತಾರೆ. ಏನು ಸ್ವಂತ ಮನೆ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ.
ಅದು ಬಡಿ ಈಚೆ ಬಿಟ್ಟಾಕಿ ಅವ್ರು ಬಿಹಾರ್ಗಳಿಗೆಲ್ಲ ಕೊಡ್ತಾರೆ. ನಮ್ಮ ದೇಶ ನಮ್ಮ ಹುಟ್ಟಿರೋದು ನಮ್ಮ ಕರ್ನಾಟಕ ನಮ್ಮ ದೇಶ ಒಳಗೆ ಏನು ಮಾಡಿದ್ದಾರೆ ಸರ್ಕಾರ? ಅವ್ರು ಹೇಳ್ತಾ ಇರೋದು ಎಲ್ಲ ಡಿ ಶಿವಕುಮಾರು ಸರಿಯಾಗಿದ್ದಾರೆ, ಸಿದ್ದರಾಮಯ್ಯ ಸರಿಯಾಗಿದ್ದಾರೆ, ಅವ್ರ ಮೇಲೆ ಯಾರು ತಪ್ಪಿಲ್ಲ, ಅವ್ರು ಎಲ್ಲರ ಬಗ್ಗೆ ಸರಿಯಾಗೈತೆ. ಸರ್ಕಾರ ಏನು ಮಾಡೋಕ್ಕಾಗಲ್ಲ, ನಾವು ತಿನ್ನೋದು. ಇವಾಗ ನಾವು ಏನೇನರೆ ಆದರೂ ಏನೇನ ಹೇಳಿದರೆ ಅವ್ರು ಏನು ಹಿಂಗೆ ಹೇಳ್ತಾ ಇದ್ದಾರೆ, ಜನ ಪಬ್ಲಿಕ್ ಹಿಂಗೆ ಹೇಳ್ತಾ ಇದ್ದಾರೆ, ಸಿಟಿ ಆಗ್ತದೆ. ಅದೆಲ್ಲ ಏನಿಲ್ಲ ಸರ್, ಅಷ್ಟೇ ಸರ್, ಬೇರೆ ಏನಿಲ್ಲ ಸರ್. ಅಷ್ಟು ಮಾಡಬೇಕು. ನಮ್ಮ ಅಧಿಕಾರ ನಮ್ಮ ಕರ್ತವ್ಯ ಏನಂದರೆ ನಾವು ನಮ್ಮ ಕೆಲಸ ನಾವು ನೋಡ್ಕೊಳ್ಬೇಕು. ಅವ್ರು ಮುಖ್ಯಮಂತ್ರಿ ಇರಲಿ MP ಇರಲಿ ಏನೇ ಇರಲಿ ಅವ್ರ ಕೆಲಸ ಅವರು ಅಷ್ಟೇ ಸರ್, ಬೇರೆ ಏನಿಲ್ಲ. ಯಾಕೆಂದರೆ ನಾವು ನಿಮ್ಗೆ ಬಿಡೋಕ್ಕಾಗಲ್ಲ, ನೀವು ನಮ್ಗೆ ಬಿಡೋಕ್ಕಾಗಲ್ಲ. ಏನಂದರೆ ಅಷ್ಟೇ ಜನ ಎಲ್ಲ ಹೇಳ್ರೆ ಏನು ಏನಂದರೆ ಸೀನಿಯರ್ ಸಿಟಿಗೆ ಫ್ರೀ ಮಾಡಬೇಕು ಸರ್. ನಂದು ಒಂದೇ ಒಂದು ಕತೆ ಹೇಳೋದು, ಬರೋದ ತಕ್ಷಣ ಸೀಟ್ ಬಿಡಬೇಕು. ಲೇಡೀಸಿಗೆ ಈ ಕಡೆ ಮುಂಚೆ ಓಡ್ತಾ ಇದ್ದೀರು ಅಲ್ವಾ, ಜೆಂಟ್ಸ್ ಎಲ್ಲ ತೂರ್ತಾ ಇದ್ದಾರೆ. ಅದು ಹೆಂಗೆ ಸರ್ ಕತೆ? ಸರ್ ನಿಮ್ಮ ಪ್ರಕಾರ ಸರ್ ಬೇಡದೇ ಇರೋದಕ್ಕೆಲ್ಲ ಬೆಲೆ ಜಾಸ್ತಿ ಮಾಡೋ ಬದಲು ಸೊ ಇಲ್ಲಿ ಬೇಡದೇ ಇರೋದು ಬೇಕಾಗಿರೋದಿಲ್ಲ, ಬೇಡದೇ ಇರೋದು ಜನ ಜಾಸ್ತಿ ಮಾಡ್ತಾ ಇದ್ದಾರೆ, ಆದರೂ ತೊಂದರೆ ಮಾಡ್ತಾ ಇದ್ದಾರೆ. ಸರ್ಕಾರ ಗಮನ ಕೊಡಬೇಕಂತ ಅಷ್ಟೇ, ಬೇರೆ ಏನಿಲ್ಲ ಸರ್. ಓಕೆ ಸರ್, ನೋಡಿದ್ರಲ್ಲ, ಇವ್ರ ಪ್ರಕಾರ ಯಾವುದೇ ಸರ್ಕಾರ ಬಂದರೂ ಕೂಡ, ಯಾವ BJP ಆಗಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಯಾವ ಸರ್ಕಾರ ಬಂದರೂ ಕೂಡ ನಾವು ದುಡಿಯೋದು, ಬಡವರು ದುಡಿತಾನೆ ಇರಬೇಕು, ನಮ್ಮ ಕೆಲಸವನ್ನು ನಾವು ಮಾಡ್ತಾನೆ ಇರಬೇಕು, ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಆದರೆ ನೀರಿನ ಬೆಲೆ ಪ್ರಮುಖವಾಗಿ ನೀರಿನ ಬೆಲೆ ಜಾಸ್ತಿ ಮಾಡೋದನ್ನು ಕಮ್ಮಿ ಮಾಡಲೇಬೇಕು ಅನ್ನೋದು ಅವರ ವಾದ.